ಸ್ವಾರ್ಥ ಹೆಣ್ಣಾಗಲಿ ಅಂತ. ಗಂಡಿಗೆ ಬದುಕಿರೋ ಜೀವನದಲ್ಲಿ 3 ಥರ ಹೆಣ್ಣು ಸಿಗಬೇಕು. ಒಂದು ತಾಯಿ, ಒಂದು ಹೆಂಡತಿ, ಆಮೇಲೆ ಮಗಳು. ಹೇಳಮ್ಮ ಬೈ ಬೈಲ. ಅಯ್ಯೋ ನನಗೆ ಈ ಪೀಸ್ ಇಷ್ಟ, ಮೌಲಿನಿಗೆ ಮೂಳೆ ಪೀಸ್ ಇಷ್ಟ. ಅವಳು ಆನವ್ ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗೆ ಈಗಿಲ್ಲ. ಲಾಟ್ ಆಫ್ ಚೇಂಜಸ್. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಇವತ್ತಿನ ಬೆಳಿಗ್ಗೆಯ ಬ್ರೇಕ್ಫಾಸ್ಟ್. ಥ್ಯಾಂಕ್ ಯು ಮೌಲ್ಯಾಜಿ. ಏನೇನು ಹಣ್ಣು ಪಾಪ ಇದು? ಸ್ಟ್ರಾಬೆರಿ, ಆಪಲ್, ಗ್ರೇಪ್ಸ್ and yogurt and eggs. yogurt and eggs. And I'm getting you 2 slices of bread and butter. ಅದು ಕಾರ್ಬ್ಗೋಸ್ಕರ ಬರ್ತಾ ಇದೆ ಅದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಕಡಿಮೆ ಆಗದಿರೋ ರೋಗ ಶುರುವಾಯಿತು. ನನಗೆ ನಾನೇ ಮಾಡ್ಕೊಂಡು ತಿಂದರೆ ತುಂಬ ಖುಷಿ. ನಾನು ಕುಕ್ ಮಾಡೋದಂದ್ರೆ ನನಗೆ ಇಷ್ಟ ಅಲ್ವಾ. ಜೊತೆಗೆ ನಾನು ಮಾಡ್ಕೊಂಡು ತಿಂದು ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್. ಬೇರೆ ಮಾಡಿಕೊಟ್ರು ಖುಷಿ ಆಗುತ್ತೆ. ಆದರೆ ಎಲ್ಲರೂ ನಂತರ ಮಾಡಲ್ಲಪ್ಪ ನನ್ನಷ್ಟು ಚೆನ್ನಾಗಿ, ಅದಕ್ಕೆ ಬೇಜಾರಾಗುತ್ತೆ. ಮುದ್ದಾದ ಮೋತೆ ಈಗ ಸಮಯ 12 ಗಂಟೆಗೆ 5 ನಿಮಿಷ ಇದೆ. ಆನೋನ ನೋಡೋಕೆ ಹೋಗ್ತಾ ಇದ್ದೀವಿ. ಈಗ ಆನೋದು ನಿದ್ರೆ ಸಮಯ. ಸೊ ಅಷ್ಟರೊಳಗೆ ಅವನು ಹೋಗಿ ಮುದ್ದಾಡ್ಕೊಂಡು ಬಂದುಬಿಟ್ರೆ ನಾವು ಇಲ್ಲಿ ಬಂದು ಕೆಲಸ ಮಾಡೋಕ್ಕೆ ಸರಿ ಆಗುತ್ತೆ. ಹಾಂ, ಏನು ಹೇಳಬೇಕು ಅಂತಿದ್ದಲ್ಲವ? ಕಾಲೇಜಲ್ಲಿ ಇರೋರ್ಗೆಲ್ರಿಗೂ ಬೇಗ ದೊಡ್ಡವ್ರೋಗಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಮದ್ವೆ ಮಾಡ್ಕೊಂಡು ಥರ ಎಲ್ಲ ಅನಿಸ್ತಾ ಇರುತ್ತೆ. ಆದರೆ ಮದ್ವೆ ಮಾಡ್ಕೊಂಡಿರೋರ್ಗೆ ಅನ್ಸುತ್ತೆ, ಛೇ ಕಾಲೇಜ್ಗೆ ಎಷ್ಟು ಚೆನ್ನಾಗಿತ್ತಲ್ವಾ, ಹಿಂಗೆ ಇರ್ಬೇಕಿತ್ತಲ್ವಾ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ? ಫಸ್ಟ್ ವಾಪಸ್ ಹೋಗ್ಬಿಡ್ಬೇಕು ನಾನು. ಎಲ್ಲಿಗೆ? ಸಾಕು ಜವಾಬ್ದಾರಿ ಅಂದರೆ ಸೇಮ್ ಅದೇ ಕಾಲೇಜು ಸ್ಕೂಲು ಹಿಂಗೆ ಹೋಗ್ಬಿಟ್ರೆ ಸಾಕು. ಎಷ್ಟು ದಿನ ಆದ್ರೆ ಅವಾಗ ನಾವೇ ಅಲ್ವಾ ಜಾಸ್ತಿ ಅನ್ಕೊಂಡಿರೋದು ನಮ್ಮ ಜನರೇಷನ್. ಬೇಗ ದೊಡ್ಡವರಾಗ್ಬಿಡ್ಬೇಕು, ಬೇಗ ದೊಡ್ಡವರಾಗಿ ಸಂಪಾದನೆ ಮಾಡ್ಬಿಟ್ಟು ನಮ್ಮ ದುಡ್ಡನ್ನ ನಾವು ಅಂದ್ರೆ ನಮ್ಗೆ ಬೇಕಾದಂಗೆ ನಾವು ತಗೊಳ್ಳೋ ಥರ ಇರಬೇಕು, ಸ್ವತಂತ್ರವಾಗಿರಬೇಕು ಅನ್ನೋತಾರಲ್ಲ ಆವಾಗ. ಸ್ವಾತಂತ್ರ್ಯ ಬಡ್ಡಿ ಮಗಂತ ಹಂಗಂತ ಅಲ್ಲೇ ಸ್ಟಕ್ ಆಗಕ್ಕಾಗಲ್ಲ. ಒಂದಲ್ಲ ಒಂದಿನ ಇದಕ್ಕೆ ಬರ್ಬೇಕಲ್ಲ. ಏನು ಗೊತ್ತಾ, ಮನುಷ್ಯನಿಗೆ ಫ್ರೀ ಸ್ವಾತಂತ್ರ್ಯ ಅನ್ನೋದು ಯಾವತ್ತೂ ಯಾರಿಗೂ ಇಲ್ಲ. ಈಗ ಚಿಕ್ಕವ್ರು ಇರಬೇಕಾದ್ರೆ ಅದು ಹುಡುಗ ಆಗಲಿ ಹುಡುಗಿ ಆಗಲಿ, ಚಿಕ್ಕವ್ರು ಇರ್ಬೇಕಾದ್ರೆ ಅಪ್ಪ ಅಮ್ಮನಿಂದ ಏನೋ ಒಂದು ರೆಸ್ಟ್ರಿಕ್ಷನ್ಸು, ಮದುವೆ ಆದಮೇಲೆ ಹೆಂಡತಿಗೆ ಗಂಡನಿಂದ, ಗಂಡನಿಗೆ ಹೆಂಡತಿಯಿಂದ ರೆಸ್ಟ್ರಿಕ್ಷನ್ಸು, ವಯಸ್ಸಾಗ್ತಾ ಆಗ್ತಾ ಮತ್ತೆ ಮಕ್ಕಳಿಂದ ರೆಸ್ಟ್ರಿಕ್ಷನ್ಸು. ನಾವು ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಬದುಕೋಣ. ಏನದು? ಏನು ಗೊತ್ತಾ ಮಾಡಿದೆ ಬರುವಾಗ? ನಿಮ್ಮ ಫೋನ್ನ ನನ್ನ ಫೋನ್ ಅಂತ ಬ್ಯಾಗ್ ಹಾಕೊಂಡ್ಬಿಟ್ಟಿದ್ದೀನಿ. ನನ್ನ ಫೋನ್ನ ರೂಮಲ್ಲೇ ಬಿಟ್ಬಿಟ್ಟಿದ್ದೀನಿ. ನಾನು ನನ್ನ ಫೋನ್ ಹುಡ್ಕಾಡ್ತಾ ಇದ್ದೀನಿ. ನಾನೇನು ಮಾಡಲಿ? ಮರ್ತೋಯ್ತು. ಇನ್ನು ಎಷ್ಟು ದಿನ ಚೆನ್ನೋ ವೇಟಿಂಗ್? ಇನ್ನು ಕೆಲವೇ ದಿನಗಳು ಬಾಕಿ ನನ್ನ ಮಗಳು ಧರೆಗೆ ಇಳಿಯುವುದಕ್ಕೆ. ಏನು ಮಗು ಧರೆಗೆ ಇಳಿಯೋದಕ್ಕೆ? ಓಕೆ, ಮಗಳಂತಲ್ಲ, ಮಗು ಯಾವುದಾಗುತ್ತೆ ಯಾರೋ ಗೊತ್ತು. ಹೆಣ್ಮಗು ಆಗಲಿ ಅಂತ ಪ್ರೇಯರ್ ಮಾಡ್ತಾರೆ. ಅದರಲ್ಲಿ ಬೇರೆ ನಿಮಗೆ ಜೆಂಡರ್ ಗೊತ್ತಾಗ್ಬಿಟ್ಟಿದೆ, ಇದು ಇಲ್ಲೀಗಲು ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ಎಲ್ಲಾದರೂ ಗೊತ್ತಾಗ್ಸೋ ಥರ ಇದ್ದಾರೆ ಒಂಚೂರು ಹೇಳಿ ನೋಡೋಣ. ಇಲ್ಲೀಗಲ್ ಆಗಿ ನೋಡ್ಕೊಬತ್ತೀನಿ. ಬೇಡ, ಯಾರು ಗೊತ್ತಾಗೋದು ಬೇಡ. ದೇವ್ರು ನಮಗೆ ಅಂತ, ನಮ್ಮ ಫ್ಯೂಚರ್ಗೆ ಅಂತ ಕರೆಕ್ಟಾಗಿ ಕೊಟ್ಟಿರ್ತಾನೆ. ಅವ್ನ ಡಿಸಿಷನ್ ಕರೆಕ್ಟಾಗಿರುತ್ತೆ. ಏನು ಕೊಟ್ಟರು ಸ್ವೀಕರಿಸೋದು ಅಷ್ಟೇ. ಅರೆ ಹೆಣ್ಮಗುನೇ ಕೊಡಪ್ಪ ದೇವ್ರೆ ಅಂತ ಬೇಡ್ಕೊತಾ ಇರೋದು ಅಷ್ಟೇ.
ಚೆನ್ನಾಗಿರುತ್ತೆ. ಇಬ್ರದ್ದು ನನಗೆ ಎಷ್ಟೊಂದ್ಸಲ ಅಷ್ಟು ಅನ್ಕೊಂಡಿದ್ವಿ ಗರ್ಲ್ ಬೇಬಿ ಆಗ್ಲಿ ಅಂತ. ಆಕ್ಚುಲಿ ನಾನು ಪ್ರತೀಕ್ ಅವ್ರಿಗೆ ಗೊತ್ತಿತ್ತಂತೆ ಬಾಯ್ ಆಗತ್ತೆ ಬಿಡು ಇದು ಅಂತ ಹೇಳಿದ್ನಲ್ಲ ವಿಡಿಯೋ ಎಲ್ಲ ಹೇಳಿದಾರೆ ಅವರು. ಸೀಮಂತದ ದಿನ ಹೇಳಿದ್ರು ಗರ್ಲ್ ಬೇಕು ಅರೆ ಬಾಯ್ ಆಗತ್ತೆ ಅಂತ. ನಾನೇನ್ ಗೊತ್ತಾ ಡೆಲಿವರಿ ಮಲ್ಸಿದ್ದಾರೆ ನಾನು, ಯಾವ ಮಗು ಬಾಯ್ ಬೇಬಿ ಕಡೆ ಕಂಗ್ರಾಚುಲೇಷನ್ಸ್ ಅಂತ ಇವ್ರು. ಕೋಪ ಬಂದ್ಬಿಟ್ಟಿದ್ದಾರೆ ನನ್ಗೆ, ಏಯ್ ನಿಜ ಹೇಳ್ರಿ ಈಗ್ಲೂ ಇಲ್ಲೂ ತಮಾಷೆ ಮಾಡ್ತೀರಾ ಅಂತ. ಏಯ್ ನಿಜವಾಗ್ಲೂ ಬಾಯ್ ಬೇಬಿ ಅಂತ. ಆಮೇಲೆ ಡಾಕ್ಟ್ರು ಬೈತಿದ್ದಾರೆ ಇವಳಿಗೆ ಮಗು ಎತ್ತಾ ಇದ್ದಾಳೆ, ಏನ್ ಬಾಯ್ ಬೇಬಿನ ಗರ್ಲ್ ಬೇಬಿನ. ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಬಟ್ ನೋಡೋಣ ಶಿವಪ್ಪ ಏನ್ ಕೊಡ್ತಾನೋ ಅದೇ. ಈ ಸಲ ನನ್ನ ಸಲುವಾಗಿ ಏನಾದ್ರು ಒಂಚೂರು ಕರುಣೆ ಗಿರಣೆ ತೋರಿಸಿ, ಪಾಪ ಇನ್ನೊಂದ್ಸಲ ಸ್ಟ್ರಗಲ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ಅಂತೇನಾದ್ರು ಒಂಚೂರು ಕನ್ಸೆಷನ್ ಮಾಡಿ ಕೊಡ್ತಾನೇನೋ ಒಂದೊಳ್ಳೆ ಸೋಲ್ನ. ಅದು ಮೋರ್ ಓವರ್ ಎಲ್ಲಾ ಪೇರೆಂಟ್ಸ್ಗೂ ಇರೋ ಹಾಗೆ ನಮಗೂ ಇದೆ, ಹೆಲ್ದಿಯಾಗಿ ಏನೂ ತೊಂದರೆ ಆಗದೆ ಎಲ್ಲ ಕ್ಷೇಮವಾಗಲಿ ಅಂತ. ಮೋರ್ ಕಾನ್ಸಂಟ್ರೇಷನ್ ಅದೇನೆ. ಆದರೆ ಅದರಲ್ಲೊಂದು ಸ್ವಾರ್ಥ ಹೆಣ್ಣಾಗ್ಲಿ ಅಂತ. ನನಗಂತೂ ಅದು ಹೆಣ್ಣು ಗಂಡು ನನಗೆ ಆ ಥರ ಕ್ಲಾರಿಟಿನೇ ಇರಲಿಲ್ಲ. ಅಂದರೆ ಯಾವುದೋ ಒಂದು ಆಗಲಿ ಅದು ಫಸ್ಟ್ ಅಲ್ಲಿ ಹಂಗೆ ಇದ್ದಿದ್ದು ಆ ಥರ ಅಲ್ಲಲ್ಲ. ಈಗಲೂ ಅಂದರೆ ಸೆಕೆಂಡ್ ಒನ್ನು ನಂಗೆ ಅದೇ ಥರನೇ ಜಾಸ್ತಿ ಏನು ಇರಲಿಲ್ಲ. ಬಟ್ ಹೋಗ್ತಾ 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 ಆ ಬೇಡಿಕೆ ಇದೆ ಗೊತ್ತಾ ಜೀವನದಲ್ಲಿ. ಒಂದು ಅದು ಗಂಡಿಗೆ ಬದುಕಿರೋ ಜೀವನದಲ್ಲಿ 3 ಥರ ಹೆಣ್ಣು ಸಿಗಬೇಕು. ಒಂದು ತಾಯಿ, ಒಂದು ಹೆಂಡತಿ, ಆಮೇಲೆ ಮಗಳು. ಹೌದೌದು, ದ ಮೋರ್ ಪ್ರಿಷಿಯಸ್ ಇಸ್ ಮಗಳು. ಆ 3 ಪ್ರೀತಿನೂ ಅವನು ಅನುಭವಿಸ್ಬೇಕು, ಅದು ಅವಾಗಲೇ ಸಾರ್ಥಕ. ನಿಮ್ಮ ದೇವರು ನೀವು ಅನ್ಕೊಂಡಿದ್ದೆಲ್ಲ ಕೊಡ್ಲಿ ಅಂತ ನಾನು ಬೇಡ್ಕೊಂತೀನಿ. ಯಾಕಂದ್ರೆ ನಂದು ಅದೇ ಅಲ್ವಾ. ಹೆಂಗ್ ಬೇಡ್ಕೊಬಿಡ್ರಿ ಗೊತ್ತಾ ಎಲ್ಲ ಹೆಣ್ಮಕ್ಳು, ನನ್ನ ಗಂಡ ಏನೇನು ಅನ್ಕೊಂತಿದ್ದಾನೆ ಅದೆಲ್ಲ ನಡುವೆ. ಸೊ ಇಬ್ರದ್ದು ಒಂದೇ ಇರುತ್ತಲ್ವಾ. ಹಂಗೆ ಇನ್ನೇನೋ ಬಂದ್ವಿ, ಮಾತಾಡ್ಕೊಂಡು ಮನೆ ಹತ್ರಕ್ಕೆ ಬಂದ್ಬಿಟ್ವಿ, ಗೊತ್ತೇ ಆಗ್ಲಿಲ್ಲ. ಅಯ್ಯೋ ಶಿವಶಂಕರ. ಬ್ಲಡ್ ಕೊಟ್ಬಿಟ್ಟು ಬರೋಣ. ಸರಿ. ಹೋಗ್ಬೇಕಾ, ಏನ್ ಮಾಡೋಣ? ಓಕೆ, ನಾನು ಮಾತಾಡ್ಸಲ್ವಾ, ಇಲ್ಲಿಗೆ ಬಂದ್ಬಿಟ್ಟು ಹೋಗೋಣ ಅಂತ. ಕ್ಯಾಮ್ರಾ ಇರೋದಕ್ಕೆ ಇದು ಅವಾಯ್ಡ್ ಮಾಡಲ್ಲ, ಇಲ್ಲಾಂದ್ರೆ ಹೇಗೆ ಎತ್ತು ಬಿಡ್ತಿದ್ಲು. ಈಗ ಹೋಗು, ನೀನು ಕಟ್ಕೊಂಡು ನಂಗೆ ಥರ ನೋಡ್ತಾ. ಚಿನ್ನು ನಿಜ ಹೇಳು, ಆತ್ಮ ಮುಟ್ಕೊಂಡು ಹೇಳು. ಆತ್ಮ ಮುಟ್ಟಕ್ಕಾಗಲ್ಲ ಪಾಪ, ಅವ್ನು ಮೈಸೂರಲ್ಲ. ಆತ್ಮ ಮುಟ್ಕೊಂಡು ಹೇಳು. ಹೋಗಿ ಹೋಗಿ ಹೋಗಿ. ಎತ್ಕೊಂಡ್ಬರ್ತೀನಿ. ಮಗ್ನೆ ಮಮ್ಮ ನಾನು ಕೇಳ್ದ ಈಗ ಕೇಳಿಸ್ಕೊಂಡ್ರ? ಪಪ್ಪ ಎಲ್ಲಿ ಹೇಳಮ್ಮ. ಏನಮ್ಮ ಬಾಯ್ ಬಾಯ್ ಮಾಡ ಮಾಮಗೆ. ಬಾಯ್ ಮಾಮ. ಮಾಮ ಬಾಯ್ ಮಾಮ. ಬಾಯ್ ಬೈಲ. ಫ್ಲೈಯಿಂಗ್ ಕಿಸ್ ಕೊಡು, ಫ್ಲೈಯಿಂಗ್. ಏ ಓ ಆ ಅಪ್ಪು ಬಿಡಲ್ಲ ರೇನಿ. ಆನಬ್ ನೋ.
ಏಯ್ 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 ಆ ಏನ ಕುಕ್ಕುರಿ ಬರುತ್ತೈತೆ ದೇವರಿ. ಓಕೆ, ಇವತ್ತಿನ ಮಧ್ಯಾಹ್ನದ ಊಟ ಅನ್ನ ಮತ್ತು ಚಿಕನ್ ಗ್ರೇವಿ ಸಾರಲ್ಲಮ್ಮ ಇದು. ಸುಕ್ಕ ಸಾರಂತೆ. ನಾನು ಏನಕ್ಕೆ ಮೆತ್ತೆ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಮಲ್ಕೊಂಡಿದ್ದಾನೆ, ದಟ್ಸ್ ವೈ ನಾನು ಮೆತ್ತೆ ಮಾತಾಡ್ತಾ ಇದ್ದೀನಿ. ಸುಕ್ಕ ಸಾರು, ಅದಕ್ಕೆ ಖಾರ ಸಾಂಬಾರು ತಾನೆ ಇನ್ನೊಂದು ಹೆಸರು. ಖಾರದ ಪುಡಿ ಸಾರು. ನಿಮ್ಮ ಪೀಸು ಮೆಂತೆಗೆ ಇಷ್ಟ ಇಲ್ಲ. ಅದಕ್ಕೆ ಆ ಕಾಂಬಿನೇಷನ್ ಮಾಡಿರೋದು. ನನಗೆ ಈ ಪೀಸ್ ಇಷ್ಟ, ಮೌಲಿನಿಗೆ ಮೂಳೆ ಪೀಸ್ ಇಷ್ಟ. ಹಾಗಾಗಿ ಸಾಕು ಸಾಕು ಸಾಕು. ಅದು ಅರ್ಧ 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 ಅರ್ಧ. ಯಾ ಒಳ್ಳೆ ಬಾರವಾ. ನಂಗೆ ಬೇಡ ಅನಿಸ್ತೈತೆ, ಒತ್ತೈತೆ ಆಲ್ರೆಡಿ. ಊಟ ಮಾತ್ರ ಸರಿ ಹೋಗ್ಬಿಡುತ್ತೆ ಕಣೆ. ಮಾಡು. ಒಳ್ಳೆ ಊಟ ಮಾತ್ರ ಸರಿ ಹೋಗ್ಬಿಡುತ್ತ. ತಿನ್ಸ್ಕೊಡ್ಲ ಅಲ್ಲಿ ನಾನು ಬಂದಂತಿ ಕೊಡ್ತೀನಿ. ಊಟ ಮಾಡಿಬಿಡು, ಕಮ್ಮಿ ಆಗುತ್ತೆ. ಬಾ ನಿನ್ನ ಮನೆಯಲ್ಲಿ. ನಿಂಗೆ ತಲೆನೋವು ಬಂದರೆ ತಲೆ ಯಾರು ಕೆಡ್ಸ್ಕೋಬೇಕು? ನಾನು ಆಲ್ರೆಡಿ ಕೆಡ್ಸ್ಕೊಂಡಿದ್ದೀನಿ ಬಾಚಿನು. ಗಂಡನ ಹೆಂಡತಿ ಗಂಡನೇ ಆಗೋದಿಲ್ಲ, ಯಾರು ಆಗೋದ. ಬಾ ತಲೆ ಯಾಕೆ ನೀನು ಹೊತ್ಕೊಡ್ತೀಯ? ಎಷ್ಟೊತ್ತಿಗೂ ಕಾಯ್ಬೇಕು? ಬೇಗ ತಿನ್ನು. ಈಗ ಸಮಯ 6:13. ಸೂರ್ಯ ಕೆಳಗಡೆ ಇಳಿದು ಚಂದ್ರ ಮೇಲ್ ಬರ್ತಾರೆ. ಎಲ್ಲ ನಾಯ್ಸ್ ಬರ್ತಾ ಇದೆ. ಕ್ಯಾಮ್ರಾದಲ್ಲಿ ಕ್ಲಿಯಾರಿಟಿ ಹೋಗಿದೆ. ಈಗ ಲೈಟ್ ಆನ್ ಮಾಡಬೇಕು. ನಾವು ಆಟಾಡ್ತಾ ಇದ್ದೇನೆ. ಈಗ ನಾನು ಮನೆಗೆ ಹೊರಡುವ ಸಮಯ, ಬಿಕಾಸ್ ವರ್ಕ್ ಪೆಂಡಿಂಗು. ಸೊ ಇಲ್ಲಿ ಮಾಡೋ ಕೆಲಸಗಳೆಲ್ಲ ಮಾಡಿ ಆಯಿತು. ಆದರೆ ಕಂಪ್ಯೂಟ್ರಲ್ಲಿ ಕೆಲಸ ಮಾಡೋಂಥದ್ದು ಒಂದಷ್ಟು ಬ್ಯಾಲೆನ್ಸ್ ಇದೆ, ಅಲ್ಲಿ ಹೋಗಿ ಮಾಡಬೇಕು. ಓಕೆ, ಬ್ಯಾಕ್ ಟು ದ ಟಾಪಿಕ್. ಮನೆಗೆ ಹೊರಡಬೇಕು ಅಂತ ಹೇಳ್ತಿದ್ನಲ್ಲ, ಬಟ್ ಅಗೇನ್ ಒಂದಷ್ಟು ಪೆಂಡಿಂಗ್ ಕೆಲಸಗಳು ಬಂತು. ಇನ್ನೂ 1 ಅವರ್ ಇಲ್ಲೇ ಉಳ್ಕೊಳ್ಳೋಂಗಾಯಿತು. ಈಗ ಈ ವಿಷಯದ ಟಾಪಿಕ್ ಏನಂತಂದರೆ, ಏನವ ನಂತರನೇ ಗಬ್ಬ ಕಾಣಿಸ್ತಾ ಇದೆಯಾ? ನಿಮಗೆ ಸ್ನಾನ ಮಾಡಿಲ್ವಾ? ಇವತ್ತೇನು ನಾನು ಸ್ನಾನ ಮಾಡಿಲ್ಲ. ನಾನು ಸ್ನಾನ ಮಾಡಿಲ್ಲ ಇವತ್ತು. ಇವನು ಮಾಡಿಲ್ವಾ? ಮತ್ತೆ ಯಾಕೆ ಹಿಂಗೆ ಕಾಣಿಸ್ತಾ ಇದ್ದಾನೆ? ನಾನೆಲ್ಲೂ ಹೊರಡ್ತಾ ಇಲ್ಲ ಮಗನೇ. ಆಯ್ತು ಆಯ್ತು ಆಯ್ತು, ನಾನೆಲ್ಲೂ ಹೊರಡ್ತಾ ಇಲ್ಲ. ಅದು ಹೇರ್ ಟ್ರಿಮ್ ಮಾಡಿಸ್ಬೇಕು, ಇಬ್ರಿಗೂ ಕರ್ಕೊಂಡೋಗಿ ಮಾಡಿಸ್ಬೇಕು. ಅವ್ರಿಗೂ ಈಗ ಇವತ್ತೊಂದು ಟಾಪಿಕ್, ನಾನು ಮೌಲ್ಯ ಬೆಳಗ್ಗೆಯಿಂದ ಬರ್ತಾ ಅದೇ ಅನ್ಕೊತಾ ಇತ್ತು, ಹೆಣ್ಣಾಗಬೇಕು ಹಾಗೆ ಹೇಗೆ ಅಂತ ಅಂದ್ಬಿಟ್ಟು. ಸೊ ಈಗ ನಾನು ನನ್ನ ಆಡಿಯನ್ಸ್ ಪರವಾಗಿ, ನನ್ನ ಡಾರ್ಲಿಂಗ್ಸ್ ಪರವಾಗಿ, ನನ್ನ ಸಬ್ಸ್ಕ್ರೈಬರ್ಸ್ ಪರವಾಗಿ, ಇರು ಮಗನೇ ಪರವಾಗಿ ನಿಮ್ಗೆ ಆ ಕ್ವಶನ್, ನಿಮ್ಗಳ ಮೈಂಡಲ್ಲಿ ಯಾವುದಿದೆ? ಈಗ ನಾವಿಬ್ಬರು ಇಲ್ಲಿ ಮಾತಾಡೋದು, ನಿಮ್ಮ ಮೈಂಡಲ್ಲಿ ಯಾವುದಿದೆ? ಹೆಣ್ಮಗು ಅಂತಾನೆ. ಹೆಣ್ಮಗುನೇ ಅಂತ. ಅಲ್ಲ, ಏನಕ್ಕೆ ಹೆಣ್ಮಗು ಅಂತ ನಿನಗೆ ನಾನಾಗೆ ಅನ್ಕೊಂಡಿದ್ವಿ, ಅದು ಬೇರೆ ವಿಷಯ. ನಿನಗೆ ಇಂಡಿವಿಜುವಲ್ ಆಗಿ ಯಾಕೆ ಹೆಣ್ಮಕ್ಳು ಬೇಕು ಅನ್ಸುತ್ತೆ? ಬೇಕಮ್ಮ. ಹೆಣ್ಣು ಅಂದ್ರೇ ಶಕ್ತಿ. ಮನೆ ಒಳಗಡೆ ಒಂದು ಹೆಣ್ಮಗು, 10 ಜನ ಗಂಡಸು ಒಂದು ಹೆಣ್ಮಗು ಇರಲಿ, ಆ ಮನೆ ನೋಡೋಕ್ಕೆ ಒಂದು ಚಂದ, ಆ ಮಗ ಮನೆ ನೋಡೋಕ್ಕೆ ಒಂದು ಅಂದ. ಆಮೇಲೆ ನಾಳೆ ನೀನು ದೊಡ್ಡವಳಾಗಿ ನಿನಗೆ ವಯಸ್ಸಾದಂಥ ಕಾಲಕ್ಕೆ ಅವಳು ಕೆಲಸ ಮಾಡಿಕೊಡ್ತಾಳೆ, ಇದು ಮಾಡಿಕೊಡ್ತಾಳೆ ಅಂತಲ್ಲ, ನಿಮಗೊಂದು ಬ್ಯಾಕ್ ಸಪೋರ್ಟ್ ಆಗಿ ಮಗಳಾಗಿರ್ತಾಳೆ. ನನಗೆ ನೀನು ಹೇಗಿದೆಯಾ ಹಾಗೆ ನಿನಗೆ ಆಗಿರಲಿ ಅನ್ನೋದು ನನ್ನ ಆಸೆ. ನನ್ನ ಮಗಳಿಗೆ ಅವ್ರ ಮಗಳಿದ್ದಾಳೆ, ಏನೋ ಒಂದು ಕಷ್ಟ ಸುಖ ಶೇರ್ ಮಾಡ್ಕೊಳ್ಳೋಕ್ಕಾದ್ರೂ ಬೇಕು. ಮೋಸ್ಟ್ಲಿ ನಮ್ಮದು ಆಲ್ಮೋಸ್ಟ್ ನಮ್ದು ಎಲ್ಲರದು ಓಟು ಹುಡುಗಿ ಅಂತಲೇ
ಖಂಡಿತ ನನಗಂತೂ 100% ಯಾಕಂದ್ರೆ ಅವಳು ಆನವ್ ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗೆ ಈಗಿಲ್ಲ. ಲಾಟ್ ಆಫ್ ಚೇಂಜಸ್ ನೋಡೋಣ. ಶಿವ ಸ್ವೀಕರಿಸ್ತೀವಿ, ಅಷ್ಟೇ. ಮಾಡ್ತಾ ಇದ್ದೀವಿ. ಹೆಣ್ಮಗು ಬೇಕು, ಫ್ಯಾಮಿಲಿ ನೀವು ಒಬ್ರು ಮಾತಾಡಿ. ಇರಮ್ಮ, ಒಂದು ನಮ್ಮ ಫ್ಯಾಮಿಲಿ ತರ ನೀವೆಲ್ಲರೂ ವಿ ಮೀನ್ ಇಟ್. ನೀವೆಲ್ಲರೂ ನಮಗೋಸ್ಕರ ಪ್ರೇ ಮಾಡಿ. ಹೌದು, ಹೆಣ್ಮಗುನೇ ಆಗ್ಲಿ ಅಂತ. ಖಂಡಿತ ಅವ್ರು ನಾವು ಸ್ವೀಕರಿಸ್ತೀವಿ, ಬಟ್ ನೀವೆಲ್ಲರೂ ಪ್ರೇ ಮಾಡಿ ನಮಗೋಸ್ಕರ. ಸೊ ಆ್ಯಂಡ್ ನಿಮ್ದೆಲ್ಲ ಒಂದಷ್ಟು ಕ್ವಶನ್ಸ್ ಏನಂತಂದರೆ ಏನಕ್ಕೆ ಇತ್ತೀಚೆಗೆ ವೀಡಿಯೋಸ್ ಎಲ್ಲ ತುಂಬ ಚಿಕ್ಕ ಚಿಕ್ಕ ವೀಡಿಯೋಸ್ಗಳು ಬರ್ತಾ ಇದೆ ಅಂತ. ಅದು ವರ್ಕ್ ಪೆಂಡಿಂಗಲ್ಲಿ ಸಿಕ್ಕಾಬಟ್ಟೆ ಇತ್ತಲ್ಲ, ನನಗೆ ವೀಡಿಯೋ ಮಾಡ್ಕೊಳಕ್ಕೆ ಟೈಮ್ ಆಗ್ತಿಲ್ಲ. ಸಿಕ್ಕಾಬಟ್ಟೆ ವರ್ಕ್ ಆಗೋಯ್ತು. ಸೊ ಗ್ಯಾಪ್ ಸಿಕ್ಕಿರೋ ಬಿಡಿ, ಸಿಕ್ಕಿರೋ ಗ್ಯಾಪಲ್ಲಿ ಹಿಂಗೆ ನೋಡಿ ಹಿಂಗೆಂಗೋ ಅಂದರೆ ಈಗ ಮತ್ತೆ ಇವನು ಸಿಕ್ಕಿರೋ ಗ್ಯಾಪಲ್ಲಿ ವೀಡಿಯೋಗಳು ಮಾಡ್ಕೊತಾ ಇದ್ದೀನಿ. ಅದಲ್ಲದೆ ಇದು ಎಡಿಟ್ ಮಾಡೋಕ್ಕೇ ಟೈಮ್ ಬೇಕು. ಈಗ ಎಕ್ಸಾಂಪಲ್ಲು 15 ನಿಮಿಷ ವೀಡಿಯೋ ಅಂದರೆ ಅದು ಎಡಿಟ್ ಮಾಡೋಕ್ಕೆ 30 ನಿಮಿಷ ಬೇಕು. ಸೊ ಅದು ಮತ್ತೆ ರೆಂಡರ್ ಆಗಿ ಅದಕ್ಕೆಲ್ಲ ಒಂದಷ್ಟು ಪ್ರೋಸೆಸ್ ಇರುತ್ತೆ. ಸೊ ಹಾಗಾಗಿ ಬರ್ತಾ ಒಂದು ಸ್ವಲ್ಪ ಪ್ರೆಗ್ನೆಂಟ್ ಅವಳು 7 ಮಂತ್ಸ್ ಆಗ್ತಾ ಇರೋದ್ರಿಂದ ಕಾಳಜಿ ಅವಳ ಮೇಲೆ ಜಾಸ್ತಿ ಹೋಗೋದ್ರಿಂದ ಒಂದು ಸ್ವಲ್ಪ ನಿಮಗೆ ಕೆಲಸ ಇದಾಗುತ್ತೆ. ಸೊ ಹಾಗಾಗಿ ವಿಡಿಯೋಸು ಬರ್ತಾ ಓಕೆ 10 ನಿಮಿಷದ ಮೇಲೆ ಇರುತ್ತೆ. ಬಟ್ ಟ್ರೈ ಮಾಡ್ತೇನೆ, ಆದಷ್ಟು ಟ್ರೈ ಮಾಡ್ತೇನೆ. ಫ್ರೀ ಆದಾಗ ಖಂಡಿತ ವಿಡಿಯೋ ಮಾಡ್ತೇನೆ ಏನೇ ಅಂತ ಅಂದ್ಬಿಟ್ಟು. ಅವಳು ಏನಾದರೂ ಅವಳು ಆ್ಯಕ್ಟಿವ್ ಆಗಿದ್ದಿದ್ರೆ ಅಥವಾ ಅವಳು ನಾರ್ಮಲ್ ಆಗಿದ್ದರೆ ಮೋಸ್ಟ್ಲಿ ಸುಮಾರು ಟ್ರ್ಯಾಕ್ ನಾನೇ ಮಾಡಿಬಿಡ್ತಿದ್ದೆ ಅವಳಿಗೆ. ಇಲ್ಲ ಅವಳು ನಾನು ಮಾಡಿರ್ತಿದ್ಲು. ಆದಷ್ಟು ಬೇಗ ನಾವು ಕಮ್ಬ್ಯಾಕ್ ಆಗ್ತೀವಿ. ಜೊತೆಗೆ ಒಂದು ಒಳ್ಳೆ ಗುಡ್ ನ್ಯೂಸ್ಗೆ ನೀವು ದೇವ್ರ ಹತ್ರ ಬೇಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.